ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪುಣ್ಯ ಸ್ನಾನದ ಶಿವನ ಜಟೆಯಲ್ಲಿ ಇರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನ ಭಗೀರಥ ಅಂತಕ್ಕಂಥ ಸಗರ ವಂಶಸ್ಥನಾಗಿರ್ತಕ್ಕಂಥ ಭಾಗೀರಥ ಆ ಗಂಗೆಯನ್ನ ತಪಸ್ಸು ಮಾಡಿ ಭೂಮಿಗೆ ತರ್ತಾನೆ. ಆ ಗಂಗೆಯನ್ನ ಭೂಮಿಗೆ ತಂದ ಪವಿತ್ರ ದಿನವಾಗಿರೋದ್ರಿಂದ ತ್ರಿವೇಣಿ ಸಂಗಮ ಅಂತಕ್ಕಂಥ ಪ್ರಯಾಗ ರಾಜ್ಯದಲ್ಲಿ ಆ ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮವಾಗಿದೆ. ಅಲ್ಲಿ ಎಲ್ಲಾ ನದಿಗಳು 3 ನದಿಗಳು ಕೂಡಿದವು. ಅಲ್ಲಿ 144 ವರ್ಷಗಳ ನಂತರದಲ್ಲಿ ಮಹಾಕುಂಭ ಅಂತ ಅಕ್ಷಯ ಕುಂಭ, ಕುಂಭ, ಮಹಾಕುಂಭ, ಇಂಥ ಅಮೃತ ಕುಂಭ ಅಂತಕ್ಕಂಥ 12 ವರ್ಷಗಳಿಗೆ ಒಂದು ಮಹಾಕುಂಭ ನಡೀತಕ್ಕಂಥದ್ದು. ಅದು ಯಾಕೆ ನಡೀತದ, ಕುಂಭ ಯಾಕೆ ಮಾಡಿದ್ರು ಅಂತಂದ್ರೆ, ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಕೂಡಿ ಸಮುದ್ರವನ್ನ ಮಂಥನ ಮಾಡಿದಾಗ ಅಮೃತದ ಕೂಡ ಮೇಲೆ ಬರ್ತಕ್ಕಂಥದ್ದಾಗ್ತದ. ಅಮೃತ ಉದಯಿಸಿ ಬರ್ತದ. ಆ ಅಮೃತ ಉದಯಿಸಿ ಬರ್ತಕ್ಕಂಥ ಕಾಲದಲ್ಲಿ ಆ ಕುಂಭವನ್ನ ರಾಕ್ಷಸರು ಕಿತ್ತಾಡ್ತಾರ, ಈ ಕಡೆ ದೇವತೆಗಳು ಕಿತ್ತಾಡ್ತಾರ. ಅಮೃತ ಕುಂಭವನ್ನ ತೆಗೆದುಕೊಂಡು ಇಂದ್ರನ ಮಗನಾಗಿರ್ತಕ್ಕಂಥ ಜಯಂತ ಅಂತಕ್ಕಂಥವನು ಆ ಜಯಂತ ಅಮೃತ ಕುಂಭವನ್ನ ಹೊತ್ತುಕೊಂಡು ಓಡಿ ಹೋಗಿ ಅಲ್ಲಿ ಎಲ್ಲಾ ರಾಕ್ಷಸರ ಬೆನ್ನತ್ತಿದ ಕೂಡಲೇ ತ್ರಿವೇಣಿ ಸಂಗಮದಲ್ಲಿ ಇಟ್ಟು ಬಿಡ್ತಾನ. ತ್ರಿವೇಣಿ ಸಂಗಮದಲ್ಲಿ ಇಟ್ಟ ಕೂಡಲೇ ಅದು ಅಮೃತವಾಗಿ ಹುಕ್ಕಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ ಗಂಗಾ ನದಿಯಲ್ಲಿ. ಅದರಂತೆ 12 ದಿನ ಆತನಿಗೆ ಓಡ್ಲಿಕ್ಕೆ 12 ವರ್ಷಗಳು ಬೇಕಾಯಿತು. ಅದಕ್ಕಾಗಿ 12 ವರ್ಷಕ್ಕೊಂದು ಮಹಾಕುಂಭ ಆಗ್ತದ. ಇಡೀ ದೇಶದ ಎಲ್ಲಾ ಸಾಧು ಸಂತರು ಕೂಡ ಮಹಾಪವಿತ್ರವಾಗಿರ್ತಕ್ಕಂಥ ಆ ತ್ರಿವೇಣಿ ಸಂಗಮದಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು. ನೀವು ಕುಂಭದ್ದಿ ನೆನಪು ಮಾಡಿದ್ರಲ್ಲ ಅಜ್ಜರ್, ನೀವು ಯಾರು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತಕ್ಕಂಥ ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಗಂಗೆ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪದ ದಳ್ಳುರಿಗಳು ಕೂಡ ಬಿಟ್ಟು ಹೋಗ್ತದ ಅಂತ ಹೇಳ್ತಾರ. ಇಂಥ ಪಾಪಮಯವಾಗಿರ್ತಕ್ಕಂಥ ಕಲಿಯುಗದಲ್ಲಿಯೂ ಕೂಡ ಧರ್ಮ ದೇವರು ಅಂತಕ್ಕಂಥದ್ದು ಯಾರ ಮನುಷ್ಯನಲ್ಲಿ ಸಾಸಿವೆ ಕಾಳಿನಷ್ಟು ಭಕ್ತಿ ಇದ್ರೆ ಸಾಕು, ಭಗವಂತ ಅವರೆಲ್ಲರನ್ನ ಕೂಡ ಕಾಪಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ತೇಗೂರು ಗ್ರಾಮ ಅಂತಂದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಇವತ್ತು ಆಕೆ ಭವ್ಯ ಮಂದಿರವನ್ನ ಕಟ್ಟಿ ಪೂಜಾ ಅರ್ಚನೆಗಳು ಮಾಡ್ತಕ್ಕಂಥದ್ದು. ನಮ್ಮ ನೆಗನಾಳದ ತಾಯಿ ಲಕ್ಷ್ಮೀ ತಾಯಿಯವರು ಕೂಡ ಅವರು ದೋರಿ ಮತ್ತು ನೆಗನಾಳದ ಮನೆತನದ ದೊರೆಗಳಾಗಿದ್ರು ಕೂಡ ಇವತ್ತು ದುರ್ಗಾದೇವಿ ಅವರ ಮನೆ ದೇವರು ಅಂತಕ್ಕಂಥದ್ದು ಕೂಡ ತಮ್ಮ ಮನಸ್ಸು ಬಿಚ್ಚಿ ಅವರು ಹಿಂದಿನ ಹಿರಿಯರು 4 ತಲೆಮಾರಿನ ಹಿಂದಿನ ಹಿರಿಯರು ಬರೆದಿಟ್ಟಿದ್ದು ನಿಮ್ಮೆಲ್ಲರಿಗೆ ನೆನಪು ಮಾಡಿ ಕೊಟ್ಟರು. ಈ ದೇವಿಯನ್ನ ಆರಾಧಿಸಿ ಇಂಥ ಮನೆತನಗಳು ಕೂಡ ಆಕೆ ಭಕ್ತರಾಗಿದ್ದಾರೆ. ಅಂದ್ರೆ ಆಕೆ ಶಕ್ತಿ ಎಷ್ಟದ ಅಂತ ಅನ್ನೋದನ್ನ ನೀವೇ ವಿಚಾರ ಮಾಡ್ಕೊಳ್ಬೇಕಾಗ್ತದ. ಯಾಕಂದ್ರೆ ಆ ದುರ್ಗಾ ಪರಮೇಶ್ವರಿ ಹೇಗಿರ್ತಾಳ ಅಂತ ಕೇಳಿದ್ರೆ, ಎಲ್ಲರನ್ನ ದುಷ್ಟ ದಮನ ಶಕ್ತಿಗಳನ್ನ ದಹನ ಮಾಡಿರೋದ್ರಿಂದ ದುರ್ಗೆ ಅಂತಕ್ಕಂಥ ಹೆಸರು ಬಂದದ. ದುರ್ಗಾಸುರ ಅಂತಕ್ಕಂಥ ಬಹಳ ದೊಡ್ಡ ರಾಕ್ಷಸಿದ್ದವ. ಆ ದುರ್ಗಾಸುರ ಅಂತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿದ್ರಕ್ಕಾಗಿ ಮತ್ತಿದು ದುರ್ಗಾ ಒಂದು ಕಥೆ ಹೇಳ್ಬೇಕಾದ್ರೆ ಒಂದು ದಿವಸ ಬೇಕಾಗ್ತದ್ರಿ. ಹಾಗಾಗಿ ಆ ದುರ್ಗೆ ಪರಮೇಶ್ವರಿ ತೇಗೂರನ್ನ ಕಾಪಾಡಲಿಕ್ಕೆ ಒಂದು ಒಳ್ಳೆ 144 ವರ್ಷಕ್ಕೆ ಅಮೃತ ಕುಂಭದ ಒಂದು ಪುಣ್ಯ ನೆನಪಿನ ದಿವಸ ಇವತ್ತು ಸಾಯಿ ಸ್ನಾನ ಅದ. ನಿನ್ನೆ 3ನೇ ತಾರೀಕು ಸಾಯಿ ಸ್ನಾನ ಅದ. ಇಂಥ ಒಂದು ಪವಿತ್ರ ದಿನಗಳಲ್ಲಿ ಆಕೆ ಒಂದು ನೆನಪು ಮಾಡಿಕೊಡ್ತದ ಅಂತಂದ್ರೆ ಆ ಸಂಗಮದ ಪುಣ್ಯ, ಅಲ್ಲಿ ಮಿಂದಿರ್ತಕ್ಕಂಥ ಪುಣ್ಯ ಈ ಎಲ್ಲ ಮಹಾತ್ಮರ ದರ್ಶನದಿಂದ ಮತ್ತು ಆ ತಾಯಿಯ ಒಂದು ಆರಾಧನೆಯಿಂದ ನಿಮ್ಮೆಲ್ಲರಿಗೆ ಲಭಿಸ್ತಕ್ಕಂಥದ್ದಾಗ್ತದೆ. ಆದ್ರೂ ಕೂಡ ಇದು ಹೆಂಗದ ಅಂದ್ರೆ ಕಲಿಯುಗದಾಗ ಯಾರು ಹೆಂಗಿರ್ತಾರೆ ಹೇಳಕ್ ಬರಂಗಿಲ್ಲ. ಏನಾಗತ್ತ ಅದು, ಎಂತ ಆಗತ್ತ ಅದು, ಈ ನಾಡ ನೀ ನೋಡೋ ತಮ್ಮ, ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವು, ಸೀರೆ ಬಳಿ ತಾಳಿ ಮುದುತಿ ಮರಿ ಆಗ್ತಾವು ಅಂತ ಹೇಳಿದ್ರೆ ಕಲಿಯುಗದಾಗ ಹೆಂಗ. ನಮ್ಮ ತೇಗೂರದಾಗೆಲ್ಲ ಬೇರೆ ಕಡೆ ಹೋಗಿ ನೋಡ್ರಿ, ಅಲ್ಲಿ ಬೆಂಗಳೂರು ನೋಡ್ರಿ, ಮುಂಬೈ ಕಡೆ ಹೋಗಿ ನೋಡ್ರಿ, ಅವು ಎಂತ ಸೀರೆ ಉಟ್ಕೊಂಡಿರಿ ಚಂದ. ಇಳಕಲ್ ಸೀರೆ ಏನದ, ಇಳಕಲ್ ಸೀರೆ. ಆ ಸೀರೆ ಉಟ್ಕೊಂಡು ಕುಂಕುಮ ಹಚ್ಕೊಂಡ್ರಿ ಅಂದ್ರೆ ತಾಯಿ ಪಾರ್ವತಿ ಲಕ್ಷ್ಮಿ ಹಂಗೆ ಕಾಣ್ತೀರಿ. ಮತ್ತು ಅವು ಕೆಲವೊಂದು ಉಟ್ಕೊಂಡು ಬಂದಿರ್ತಾವ್ರಿ ಪೇಪರ್ ಸೀರೆ, ಅವಕ್ಕೆ ಸೀರೆಗೆ ಸೆರಗ ಇಲ್ಲ, ಹಾಕೊಳ್ಬೇಕಂದಂಗೆಲ್ಲ ಹಾರ್ಯಾರಿ ಹೋಗ್ತಿರ್ತಾವ. ಏನ್ ಮಾಡಕ್ ಬರಂಗಿಲ್ಲ. ನೀವು